ಈ ಒಂದು ಸರ್ಕಾರಿ ಶಾಲೆಗೆ ಇವತ್ತು ನಾವು ಶಿರಾ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದೇವೆ. ಸಂತೆಪೇಟೆ ಸರ್ಕಾರಿ ಶಾಲೆ. ನಮ್ಮ ಇಂಟೆನ್ಷನ್ ಅಂದರೆ ನಮ್ಮದೊಂದು ಕಂಪ್ನಿ ಇದೆ, ಫಾರ್ಮ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಈ ಒಂದು ಕಂಪ್ನಿಯ ಮೂಲ ಉದ್ದೇಶ ಏನಂದರೆ ನಮ್ಮ ಏನು ಸರ್ಕಾರಿ ಕನ್ನಡ ಶಾಲೆಗಳಿದೆ ಅದನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು. ಸುಮಾರು ಶಿರಾ ತಾಲೂಕಿನ 70ರಿಂದ 80 ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡಿದ್ದೇವೆ, ಪ್ಯೂರ್ ಕನ್ನಡ ಸರ್ಕಾರಿ ಶಾಲೆಗಳು. ಯಾಕೆಂದರೆ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳು ನೋಡ್ತಾ ಇದ್ದೇವೆ ದಿನದಿಂದ ದಿನಕ್ಕೆ ಏನು ಆಗ್ತಾ ಇದೆ ಅಂದ್ಬಿಟ್ಟು. ಕಳೆದ ವರ್ಷ 100 ಜನ ಇದ್ದರೆ ಈ ವರ್ಷ 50 ಕಮ್ಮಿ ಇದೆ. ಆಯಿತಾ, ಇದು ಎಲ್ಲಿಗೆ ಹೋಗ್ತಿದೆ ಬೆಳವಣಿಗೆ? ಅನ್ಯ ಭಾಷೆಯ ಬಗ್ಗೆ ವ್ಯಾಮೋಹ ಜಾಸ್ತಿ ಆಗಿರ್ಬೋದು, ಇಲ್ಲ ಈ ಒಂದು ಕಾನ್ವೆಂಟ್ಗಳು ಅಲ್ಲಲ್ಲಿ ಅಣಬೆಗಳ ಥರ ಉಟ್ಕೊಳ್ತಾ ಇರ್ತಕ್ಕಂಥದ್ದಾಗಿರ್ಬೋದು. ಇದರಿಂದ ಸ್ವಲ್ಪ ದೂರ ಬರಬೇಕಾಗಿರುತ್ತೆ. ಒಂದು ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಎಲ್ಲಿದೆ ಅಂದರೆ ಅದು ಕನ್ನಡ ಸರ್ಕಾರಿ ಶಾಲೆಗೆ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ವಯಸ್ಸಾಗಿರ್ತಕ್ಕಂಥ ಒಬ್ಬ ಬಿದ್ದ ಅಂದರೆ ವ್ಯಕ್ತಿ ತಕ್ಷಣ ಇರ್ತಕ್ಕಂಥದ್ದು ನಮ್ಮ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳತ್ತು. ಇಂಗ್ಲೀಷ್ ಮೀಡಿಯಮ್ನವ್ರು ಯಾರು ಕೂಡ ಟಚ್ ಸಹ ಮಾಡಲ್ಲ. ಬಿಕಾಸ್ ಅವ್ರ ಯೂನಿಫಾರ್ಮ್ ಹಾಳಾಗುತ್ತೆ ಅನ್ನೋ ಕಾರಣ, ಇಲ್ಲ ನಮ್ಮ ಟೀಚರ್ಸ್ ಬೈತಾರೆ ಅನ್ನೋ ಕಾರಣಕ್ಕೋಸ್ಕರ. ಒಂದು ಸಂಸ್ಕಾರ ಸಂಸ್ಕೃತಿ, ಅಯ್ಯೋ ಪಾಪ, ಕರುಣೆ, ಇದೆಲ್ಲ ಬರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಂದ ಮಾತ್ರ ಸಾಧ್ಯ ಆಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ನಮ್ಮ ಶಿರಾ ತಾಲೂಕಲ್ಲಿ ಸುಮಾರು ಪ್ರೈವೇಟ್ ಶಾಲೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಹಳ್ಳಿ ಮಕ್ಕಳುಗಳು ಏನಂದರೆ ಅವರ ಪೇರೆಂಟ್ಸು ಮೇಯ್ನಾಗಿ ಹೆಣ್ಮಕ್ಳು ಅಂದರೆ ಹೆಂಡ್ತಿಗಳ ಅವ್ರೆಂತ ಅಂದರೆ ಯಾರೋ ಒಬ್ಬ ಪಕ್ಕದ ಮನೆ ನೇನೋ ಮಗ ಹೋಗ್ತಾ ಇದ್ದಾನೆ ಕಾನ್ವೆಂಟ್ಗೆ ಅಂದರೆ ತಕ್ಷಣ ಹೇಳೋದು, ರೀ ಬನ್ನಿರಿ ನಮ್ಮ ಮಗುನ ಆ ಶಾಲೆಗೆ ಸೇರಿಸೋಣ ಅಂದರೆ ಒಂದು ಸ್ಟ್ಯಾಂಡರ್ಡ್ ಶಾಲೆಗೆ ಸೇರಿದ ತಕ್ಷಣ ಅವ್ನು ಯಾವುದೋ ಒಂದು ಲೆವೆಲ್ಗೆ ಹೋಗ್ತಾನೆ ಅಂತಕ್ಕಂಥದ್ದು ಅವ್ರ ಮೈಂಡಲ್ಲಿ ಫುಲ್ಲು ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ನಾವೇನಕ್ಕಂಥ ತಡೆತಕ್ಕಂಥ ಪ್ರಯತ್ನ, ಆಗ್ತಕ್ಕಂಥ ಪ್ರಯತ್ನನ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮ್ಮ ಏನು ಸರ್ಕಾರಿ ಶಾಲೆ ಇದೆ ಉಳಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಈಗ ಮಂಡ್ಯ, ಮೈಸೂರು ಅಂತ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇರ್ಬೋದು, ನ್ಯೂಸ್ಗಳಲ್ಲಿ ಪ್ರತಿ ಕ್ಷಣ ನೋಡ್ತಾ ಇರ್ತೀರಾ. 300-400 ಏಕಕಾಲದಲ್ಲಿ ಕ್ಲೋಸ್ ಆಗ್ತಿದೆ ಶಾಲೆಗಳು. ಅಂದರೆ 20-30 ಮಕ್ಕಳಿದ್ದರು, ದಿಢೀರಂತ 1 or 2 ಬರ್ತಾರೆ. ಬಂದ ತಕ್ಷಣ ಗೌರ್ಮೆಂಟ್ ಏನು ಮಾಡುತ್ತೆ, ಸಡನ್ನಾಗಿ ಸ್ಟಾಪ್ ಮಾಡಿಬಿಡುತ್ತೆ. ಇನ್ನು ಮಕ್ಕಳ ಸಂಖ್ಯೆ ಕಮ್ಮಿ ಇದೆ, ಸ್ಟಾಪ್ ಮಾಡ ಅಂತ. ಒಂದು ಸರ್ಕಾರಿ ಶಾಲೆ ಒಂದು ಟೈಮ್ ಮುಚ್ಚಿದ್ರೆ ಅದು ತೆಗೆಸ್ತಕ್ಕಂಥದಕ್ಕೆ ತುಂಬ ಪ್ರಯತ್ನ ಪಡಬೇಕಾಗಿರುತ್ತೆ. ಆಗದೇ ಇಲ್ಲ. ಏನು ಗೊತ್ತಾ, ಶಿರಾ ತಾಲೂಕು ಕಳಂಬೆಳ ಹೋಬಳಿಲಿ ಒಂದು ಸರ್ಕಾರಿ ಶಾಲೆ ಇದೆ. ಏನಾಗಿದೆ ಅಂತಂದರೆ 1 to 5 ವರೆಗೂ ಶಾಲೆ ಇದೆ. ಅಲ್ಲಿ ಒಂದು ಶಾಲೆ ಇರೋದ್ರಿಂದ ಏನಾಯ್ತು ನನ್ನ ಮಕ್ಕಳಿಗೆ ಕೊಠಡಿಗೆ 2 ಟೀಚರ್ ಇದ್ದಾರೆ, ಅಲ್ಲಿ ಒಂದು ಕೊಠಡಿ ಇಲ್ಲ. ನಿಮ್ಮ ಒಂದು ಸಂಸ್ಥೆಯಿಂದ ಒಂದು ಕೊಠಡಿ ಏನಾದ್ರು ಮಾಡ್ಕೊಡಕ್ಕಾಗುತ್ತಾ ಆ ಒಂದು ಸ್ಕೂಲ್ಗೆ, ಕನ್ನಡ ಶಾಲೆ? ಈಗ ಪ್ರೆಸೆಂಟ್ ನಮಗೆ 3 ಪ್ರಾಜೆಕ್ಟ್ ಇದೆ. ಒಂದು ಬಂದು ದೇವರಹಳ್ಳಿ ಅಂತ ನೋಡ್ಬೋದು, ಚಿಕ್ಕದಾಸರಳ್ಳಿ ಪಕ್ಕ ಗ್ರಾಮ ಇದೆ. ದೇವರಹಳ್ಳಿಲಿ ಫುಲ್ 2 ಬಿಲ್ಡಿಂಗ್ ಸಹ ಬಿದ್ದೋಗಿದೆ. ಗೌರ್ಮೆಂಟ್ ಕೂಡ ಯಾವುದೇ ರೀತಿ ಸಹಾಯ ಮಾಡಿದೆ ಅಂತ ಕಾರಣಕ್ಕೆ ಅದನ್ನೆಲ್ಲ ತೆಗೆಸಿ ಇವಾಗ ಶೀಟ್ ಹಾಕಿಸಿ ಇವಾಗ ರೆಡಿ ಮಾಡ್ತಾ ಇದೆ. ಪೇಂಟ್ ಒಂದಾರ ನಾಳೆಗದು ಮುಕ್ತಾಯ ಆಗುತ್ತೆ. ಅದಾದ ತಕ್ಷಣ ಒಂದು ಹಾಸ್ಟೆಲ್ ಇದೆ, SKVD ಹಾಸ್ಟೆಲ್, ನೀವು ಕೇಳಿರ್ಬೋದು, ಬಾಲಕಿಯರ ಹಾಸ್ಟೆಲ್ಲು ಕಸ್ತೂರಬಾ ಅಂತೇಳಿ. ಅದು ಕೂಡ ತುಂಬ ಮಕ್ಕಳುಗಳಿಗೆ ಕೋತಿಗಳೆಲ್ಲ ಬಂದು ತೊಂದರೆ ಕೊಡ್ತಿದೆ, ಸುತ್ತ ಮೆಸ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಅದು ಕೂಡ ಅಡ್ವಾನ್ಸ್ ಮಾಡಿದ್ದೇವೆ, ಅದು ರೆಡಿ ಆಗ್ತಾ ಇದೆ. ಇನ್ನು ಶಿರಾ ಸಿಟಿಲೇ ತೊಗೊಂಡ್ರೆ ಜ್ಯೋತಿ ನಗರ ನೀವು ನೋಡ್ಬೋದು, ಅಷ್ಟು ದೊಡ್ಡ ಸ್ಕೂಲು, ಅಡುಗೆ ಮನೆ ಇಲ್ಲ ಗೊತ್ತಾ, ಅದೊಂದು ಹಜಾರದಲ್ಲಿ ಬಂದು ಅಡುಗೆ ಮಾಡ್ತಾರೆ. ಮಣ್ಣು ಕಲ್ಲು ಎಲ್ಲ ಬಿದ್ದಿರುತ್ತೆ, ಅದೇ ಫುಡ್ಡನ್ನ ನಮ್ಮ ಮಕ್ಕಳುಗಳು ತಿಂತಾ ಇದ್ದಾರೆ. ಈ ಒಂದು 3 ಪ್ರಾಜೆಕ್ಟ್ ಆದ ತಕ್ಷಣ ಖಂಡಿತವಾಗಿ ಅದನ್ನ ಮಾಡಿಸ್ಕೊಡೋಣ, ಶಾಲೆಗೆ ಭೇಟಿ ಕೊಡಿ, ಖಂಡಿತವಾಗಿ ಮೇಟ್ಕೊಡೋಣ. ನಾನು DN ತಿಪ್ಪೇಸ್ವಾಮಿ, ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಅಂತಂದರೆ ನಮ್ಮ ಈ ಒಂದು ಶಿರಾ ನಗರದ ಯುವಕರು, ಹಾಗೆ ನಮ್ಮ ಈ ಒಂದು ಶಾಲೆಯ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಮಣಿಯವರು, ಅವರು ನಮ್ಮ ಈ ಶಾಲೆಯಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿ ಅವರು ಒಂದು NGO ನಮಗೆ ಕರ್ಕೊಂಬಂದು ಇಲ್ಲಿ ಈ ಒಂದು ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡಿಸ್ತಿದ್ದಾರೆ, ಲೇಖನ ಸಾಮಗ್ರಿಗಳನ್ನು ಕೊಡಿಸುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಸ್ನೇಹಿತರಲ್ಲಿ ನಾನು ಬಹಳ ಮುಖ್ಯವಾಗಿ ಪ್ರಸ್ತಾಪ ಮಾಡೋ ಮುಖ್ಯವಾದ ವಿಚಾರ ಅಂತಂದರೆ, ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತಂದರೆ ಸಾರ್ವಜನಿಕರು, ಪೋಷಕರು ಏನಿದ್ದಾರೆ ಅವರು ಶಾಲೆ ಕಡೆ ಗಮನವನ್ನು ಹೆಚ್ಚು ಕೊಡಬೇಕು. ಹಾಗೆ ಕೊಡುಗೈ ದಾನಿಗಳು ಕೂಡ ಈ ಕಡೆ ಸಹಕಾರವನ್ನು ಕೊಡಬೇಕಾಗತ್ತೆ. ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದಂಥ ಕೊರತೆಗಳು ಅಂತಂದರೆ, ನಮಗೆ ಬಿಲ್ಡಿಂಗ್ ಕಡಿಮೆ ಇದೆ, ಮಕ್ಕಳ ಸಂಖ್ಯೆ ಇದೆ. ನಮ್ಮಲ್ಲಿ ಈಗಾಗಲೇ 2 ಮಾಧ್ಯಮಗಳಿದ್ದಾವೆ, ಇಂಗ್ಲೀಷ್ ಮಾಧ್ಯಮವೂ ಇದೆ, ಹಾಗೆಯೇ ಕನ್ನಡ ಮಾಧ್ಯಮ ಕೂಡ ನಡೆಸ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳಲ್ಲಿ ತುಂಬ ಗುಣಮಟ್ಟ ಇರ್ತಕ್ಕಂಥ ಶಿಕ್ಷಕರಿರ್ತಾರೆ. ಇಂಥ ಶಿಕ್ಷಕರಲ್ಲಿರ್ತಕ್ಕಂಥ ಸೌಲಭ್ಯವನ್ನು, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಸಮಾಜ ಖಂಡಿತ ಬಳಸ್ಕೋಬೇಕು. ಕಾನ್ವೆಂಟ್ಗಳಲ್ಲಿ ಇದಕ್ಕಿಂತ ಕ್ವಾಲಿಟಿ ಇರ್ತಕ್ಕಂಥ ಶಿಕ್ಷಣ ಸಿಗೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ನಾನು ಒತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಶಿಕ್ಷಕರಲ್ಲಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಬೇಕು ಅಂದಾಗ ನಾವು ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಹೆಚ್ಚು ಗಮನ ಕೊಟ್ಟು ಇಲ್ಲಿ ಕೆಲಸವನ್ನು ನಾವು ತಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಹಾಗೆ ನಮ್ಮ ಶಾಲೆಗೆ ಈಗ ಕಟ್ಟಡಗಳ ಕೊರತೆ ಇದೆ. 7 ತರಗತಿಗಳು ಜೊತೆಗೆ LKG UKG 2 8 9 ತರಗತಿ ಕೊಠಡಿಗಳು ಅಗತ್ಯ ಇದೆ. ನಮ್ಮಲ್ಲಿರ್ತಕ್ಕಂಥದ್ದು ಕೇವಲ 5ರಿಂದ 6 ಕೊಠಡಿಗಳು ಮಾತ್ರ ಇದೆ. ಹಾಗಾಗಿ 2ರಿಂದ 3 ಕೊಠಡಿಗಳು ಅತ್ಯಂತ ತುರ್ತು ಬೇಕಾಗಿದೆ. ನಾವಿಲ್ಲಿ ವರಾಂಡದಲ್ಲಿ ನೀವು ನೋಡ್ಬೋದು, ಒಂಚೂರು ಆ ಕಡೆ ತೋರಿಸಿದ್ರೆ ನೋಡಿ,
ವರಾಂಡದಲ್ಲಿ ಮಕ್ಕಳನ್ನ ಕುಂಡಿಸ್ತಾ ಇದು ನಾವು ನೋಡುವಂತ ವಾಸ್ತವವಾಗಿರ್ತಕ್ಕಂಥ ಸಮಸ್ಯೆ. ಈ ಮಕ್ಕಳನ್ನು ನಾವು 1 ತರಗತಿ 2 ತರಗತಿಗಳನ್ನ ಹೊರಗಡೆ ಕುಂಡಿಸ್ಕೊಂಡು ಪಾಠ ಮಾಡ್ತಾ ಇದ್ದೀವಿ. ಈ ಕಟ್ಟಡಗಳು ಸೋರ್ತವೆ, ಮಳೆ ಬಂದರೆ ಸೋರುತ್ತೆ ಮತ್ತು ಒಳಗಡೆ RCC ಉದುರ್ತಾ ಇದೆ. ಯಾರು ಕೂಡ ಈ ಕಡೆ ಗಮನಿಸದೇ ಇರ್ತಕ್ಕಂಥದ್ದು ವಿಷಾದನೀಯ. ಇಲ್ಲೊಂದು ಕಟ್ಟಡ ಇದೆ, ಇದು ಒಂದು ಒಳಗಡೆ RCC ಬೆಂಡಾಗಿ ಇನ್ನೇನು ಬೀಳೋ ಹಂತದಲ್ಲಿದೆ. ಹಾಗಾಗಿ ನಾವು ಮಕ್ಕಳನ್ನ ತೋರಿಸ್ತಾ ಇಲ್ಲ. ಎಲ್ಲಿ ಚೆನ್ನಾಗಿದ್ದಾವೆ, ಸುರಕ್ಷಿತವಾಗಿದ್ದಾವೆ, ಮಕ್ಕಳ ಸುರಕ್ಷತೆ ನಮಗೆ ಬಹಳ ಮುಖ್ಯವಾದಂಥ ವಿಚಾರ. ಹಾಗಾಗಿ ನಾವು ಸುರಕ್ಷತೆಗೆ ಹೆಚ್ಚು ಒತ್ತು ಕೊಟ್ಟು ಒಳ್ಳೆ ಕಡೆ ಚೆನ್ನಾಗಿರೋ ಕಡೆ ಕುಂಡಿಸ್ಕೊಂಡು ಪಾಠ ಮಾಡ್ತಾ ಇದ್ದೀವಿ. ಆ ಕಡೆ ಹೆಚ್ಚು ಗಮನ ಕೊಡಬೇಕು ಎಲ್ಲರೂ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ. ಸೊ ಈ ಒಂದು ಕೊಡುಗೆಯನ್ನು ಕೊಟ್ಟಂಥ ನಮ್ಮ ಮಾದೇವಪ್ಪ ಸರ್ ಮತ್ತು ಮಂಜುಶ್ರೀ ಮೇಡಮ್ಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ನಮ್ಮ SDMC ಪರವಾಗಿ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಸರ್ವಜ್ಞ ಮೂರ್ತಿಯವರು ಒಂದು ಮಾತನ್ನು ಹೇಳ್ತಾರೆ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲೇ ಆಗಲೇ ಕರೆದು ದಾನ ಮಾಡಿದವನ ಧರ್ಮ ಒನ್ನಾಗದೆ ಬಿಡೋದು ಸರ್ವಜ್ಞ ಅಂತೇಳಿ ಸರ್ವಜ್ಞ ಮೂರ್ತಿಗಳನ್ನು ಮಾತನ್ನು ನೆನಪಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.